ರಾಜ್ಯದಾದ್ಯಂತ ನಾಳೆಯಿಂದ ಎಸ್ಐಆರ್ ಕಾರ್ಯಕ್ರಮ ಶುರುವಾಗುತ್ತೆ. ಒಂದು ತಿಂಗಳ ಕಾಲ ಎಸ್ಐಆರ್ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ ಯಾರು ಮತದಾರರಿದ್ದಾರೆ ಅಂತವರನ್ನ ಗುರುತಿಸುವಂತಹ ಕಾರ್ಯಕ್ರಮ ಇದು. ರಾಜ್ಯದಾದ್ಯಂತ ನಾಳೆಯಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ರಾಜ್ಯಾದ್ಯಂತ ಏಕಕಾಲಕ್ಕೆ ಮತದಾರರ ಪರಿಷ್ಕರಣೆ ನಡೀತಾ ಇರೋದು. ಎಸ್ಐಆರ್ಗೆ ಒಟ್ಟು ಆಲ್ಮೋಸ್ಟ್ 5.5 ಕೋಟಿ ದಾಟಿದೆ ಮತದಾರರಿದ್ದಾರೆ. ಅಂದ್ರೆ ಇಲ್ಲಿ 59,050 ಬೂತ್ ಮಟ್ಟದ ಅಧಿಕಾರಿಗಳ ನಿಯೋಜನೆ ಆಗಿದೆ. ಎಸ್ಐಆರ್ ಮುಖಾಂತರ 5,54,00,000 ಮತದಾರರ ಮ್ಯಾಪಿಂಗ್ ಮಾಡಲಾಗತ್ತೆ. ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆಯುವ ಕಾರ್ಯಕ್ಕೆ ಅಧಿಕೃತವಾಗಿ ನಾಳೆಯಿಂದ ಚಾಲನೆ ಸಿಗತ್ತೆ. ಆರಂಭದಲ್ಲಿ ಬಿಹಾರದಲ್ಲಿ ಇದನ್ನು ಶುರು ಮಾಡಿದ್ರು. ಬಿಹಾರದಲ್ಲಿ ಸಕ್ಸಸ್ ಆಯಿತು. ಪಶ್ಚಿಮ ಬಂಗಾಳ ಇದಕ್ಕೆ ಪರ ವಿರೋಧ ಎರಡು ರೀತಿ ಚರ್ಚೆ ಆಗ್ತಾ ಇದೆ ಎಸ್ಐಆರ್ ವಿಚಾರವಾಗಿ. ಯಾಕೆ ಈ ಎಸ್ಐಆರ್ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಸದ್ಯಕ್ಕೆ ಯಾರೆಲ್ಲ ಇದ್ದಾರೆ, ಡೆತ್ ಆದವರು, ಮರಣ ಹೊಂದಿದವರು, ಅಕ್ರಮವಾಗಿ ಯಾರಾದರೂ ವೋಟರ್ ಐಡಿಯನ್ನು ಹೊಂದಿದಾರ ಅಂತವರ ಹೆಸರನ್ನು ತೆಗೆಯೋದಕ್ಕೆ ನಡೀತಾ ಇರುವಂತ ಪರಿಷ್ಕರಣೆ. ಅಕ್ಟೋಬರ್ 7, 2026ಕ್ಕೆ 18 ತುಂಬುವ ಯುವ ಮತದಾರರಿಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಅಂದ್ರೆ ಈಗ ಹೊಸ ಮತದಾರರಿಗೆ ನೋಂದಾಯಿಸಲು ಚುನಾವಣಾ ಆಯೋಗ ಮನವಿಯನ್ನು ಮಾಡಿಕೊಂಡಿರೋದು. ಸೊ ಹಂಗಾಗಿ ಅಕ್ಟೋಬರ್ 7, 2026ಕ್ಕೆ ಯಾರೆಲ್ಲ 18 ವರ್ಷವನ್ನ ತುಂಬಿರ್ತಾರೆ ಯುವ ಮತದಾರರಿಗೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅಂತ ಹೇಳಿ. ಅಕ್ಟೋಬರ್ 7, 2026ಕ್ಕೆ 18 ವರ್ಷ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ನಿಮ್ಮ ವೋಟರ್ ಐಡಿಯನ್ನ ಮಾಡಿಕೊಳ್ಳಬಹುದು. ಸೊ ಹಂಗಾಗಿ ಹೊಸ ಮತದಾರರಿಗೆ ಈಗ ನೋಂದಾಯಿಸಲು ಚುನಾವಣಾ ಆಯೋಗ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ಕೈ ನಾಯಕರನ್ನ ಮಾಜಿ ಸಿಎಂ ಎಚ್ಚರಿಸಿದ್ದಾರೆ. ಬಿಜೆಪಿ ಸುಳ್ಳಿನ ಫ್ಯಾಕ್ಟರಿ ಎಸ್ಐಆರ್ ಇಂದಾಗಿ ಅನಾಹುತ ಆಗಬಹುದು ಅನ್ನೋ ರೀತಿಯಲ್ಲಿ. ಅಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆಗಳು ನೋಡಿ, ಎಸ್ಐಆರ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೂ ಕೂಡ ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಅವ್ರ ಕಡೆಯಿಂದಲೂ ಕೂಡ ಕಾರ್ಯಕರ್ತರನ್ನು ನೇಮಿಸಿ ಯಾವ ರೀತಿಯಾಗಿ ಎಸ್ಐಆರ್ ನಡೀತಾ ಇದೆ ಅದರ ಬಗ್ಗೆ ಗಮನ ಇಡಿ ಅಂತ ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಎಚ್ಚರಿಕೆ ಹೋಗಿದೆ. ಅಂದ್ರೆ ಯಾವ ರೀತಿಯಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅದರ ಕಡೆ ಕಣ್ಣಿಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮೆಸೇಜ್ ಹೋಗಿರೋದು. ಸೊ ಹಂಗಾಗಿ ಇಲ್ಲಿ ಕೈ ನಾಯಕರನ್ನ ಎಚ್ಚರಿಕೆಯನ್ನ ಕೊಟ್ಟಿರೋದು ಮಾಜಿ ಸಿಎಂ ಸಿದ್ದರಾಮಯ್ಯ. ಸುಳ್ಳಿನ ಫ್ಯಾಕ್ಟರಿ ಬಿಜೆಪಿ ರಾಜಕೀಯ ಜೀವನ ನಾಶ ಮಾಡ್ತಾ ಇದೆ. ಯಾವುದೇ ಮತದಾರರ ಹೆಸರು ಪಟ್ಟಿಯಿಂದ ತೆಗೆದು ಹಾಕದಂತೆ ನೀವು ನೋಡ್ಕೊಳ್ಬೇಕು. ಮೈಸೂರಿನಲ್ಲಿ ಬಿಜೆಪಿ ಮತ್ತು ಎಸ್ಆರ್ ವಿರುದ್ಧ ಈ ರೀತಿಯಾಗಿ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೈ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಆಯಾ ಬೂತ್ ಮಟ್ಟದಲ್ಲಿ ನಿಮ್ಮ ಕಾರ್ಯಕರ್ತರು ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಇರ್ತಾರೆ ಅವರು ಕೂಡ ನೋಡ್ಕೊಳ್ಬೇಕಾಗತ್ತೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ. ಯಾಕೆ ಈ ರೀತಿಯ ಆತಂಕ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪರವಾಗಿರುವಂಥ ಮತದಾರರನ್ನ ಡಿಲೀಟ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಆತಂಕ. ಅನರ್ಹ ಅಥವಾ ದೋಷಪೂರಿತ ದಾಖಲೆಗಳನ್ನು ತಿದ್ದುಪಡಿ ಮಾಡೋದು ಹೇಗೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮನೆಗೆ ಭೇಟಿ ನೀಡಿ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಆಗತ್ತೆ. ಗಣತಿ ನಮೂನೆಯನ್ನ ಸಂಪೂರ್ಣವಾಗಿ ಹಾಗೂ ನಿಖರವಾಗಿ ಭರ್ತಿಯನ್ನ ಅಧಿಕಾರಿಗಳೇ ಬಂದು ಮಾಡ್ತಾರೆ. ಸೊ ಗಣತಿ ನಮೂನೆಗೆ ಸಹಿ ಮಾಡಿಸಿ ಅದನ್ನ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಬೇಕಾಗತ್ತೆ. ಮನೆಗೆ ಭೇಟಿ ನೀಡಿ ಬೂತ್ ಮಟ್ಟದ ಅಧಿಕಾರಿಗಳಿಂದ ಈ ರೀತಿಯಾಗಿ ಮಾಹಿತಿ ಸಂಗ್ರಹ ಆಗತ್ತೆ. ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಒಂಥರ ಜನಗಣತಿ ಇದ್ದಂಗೆ. ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಅಧಿಕಾರ. ಈ ಅಧಿಕಾರದಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಿರುವುದು, ಯಾರನ್ನು ಮತದಾರರ ಪಟ್ಟಿಯಿಂದ ಬಿಡುತ್ತಿರುವುದು. ಯಾಕಂದ್ರೆ ಮತದಾರರ ಪಟ್ಟಿಯಿಂದ ಬಿಟ್ಟರೆ ಅವ್ರ ಹಕ್ಕೆಲ್ಲ ಕಸ್ಕೊಂಡಾಗತ್ತೆ. ಮತದಾರರ ಪಟ್ಟಿಯಿಂದ ಎಲ್ಲರಿಗೂ ಸೇರಿಸಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಜವಾಬ್ದಾರಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1914ನೇ ಇಸ್ವಿಯಿಂದ ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಅಧಿಕಾರ. ಈ ಅಧಿಕಾರದಲ್ಲಿ
ಯಾವುದೇ ವ್ಯತ್ಯಾಸ ಆಗಕೂಡದು. ಯಾರನ್ನು ಮತದಾರರ ಪಟ್ಟಿ ಕರ್ನಾಟಕದಲ್ಲಿ ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶದ ಪ್ರಕಾರ SIR ಪ್ರಕ್ರಿಯೆ ಶುರುವಾಗಿದೆ. ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7 ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ನಮ್ಮ ಪ್ರಕ್ರಿಯೆ ಶುರುವಾಗಿದೆ. ಇದರಲ್ಲಿ ಸುಮಾರು 68,123 ಜನ ಅಧಿಕಾರಿಗಳು ನೇರವಾಗಿ ಪಾಲ್ಗೊಳ್ಳಿದ್ದಾರೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ 31 ಜನ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ 30 ಜನ, CO ಜಿಲ್ಲಾ ಪಂಚಾಯತ್, ಸ್ಪೆಷಲ್ ಕಮಿಷನ್ ಎಲೆಕ್ಷನ್ 1, ರೋಲ್ ಅಬ್ಸರ್ವರ್ಸ್ 32 ಜನ, ADEOs 4 ಜನ, ಜಾಯಿಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ಡೆಪ್ಯೂಟಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ 2, ಅಸಿಸ್ಟೆಂಟ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ 3 ಜನ, ನೋಡಲ್ ಆಫೀಸರ್ಸ್ ಫಾರ್ SIR 34 ಜನ, ಆಮೇಲೆ EROs 224 ಜನ, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, AEROs 336, ಎಲೆಕ್ಷನ್ ತಹಶೀಲ್ದಾರ್ಸ್ 34, ಎಲೆಕ್ಷನ್ ಕೇಸ್ ವರ್ಕರ್ಸ್ 224, ಆಮೇಲೆ BLOs ಬೂತ್ ಲೆವೆಲ್ ಆಫೀಸರ್ಸ್ 59,050, BLO ಸೂಪರ್ವೈಸರ್ಸ್ 7,556. ಇಷ್ಟು ಜನ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿದ್ದಾರೆ. ರಂಜನ್, ನಾಳೆಯಿಂದ ಅಂತೂ SIR ಪ್ರಕ್ರಿಯೆ ಅಂತೂ ಆರಂಭ ಆಗ್ತಾ ಇದೆ. ಸೊ ಯಾವ ರೀತಿಯಾಗಿ ತಯಾರಿ ನಡೆಯುತ್ತೆ, ಹೇಗೆ ಈ ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ? ಹೇಮಂತ್ ಕುಮಾರ್, ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಭಾರತೀಯ ಚುನಾವಣಾ ಆಯೋಗ ಕೈಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ರಾಜ್ಯದ 31 ಜಿಲ್ಲೆಗಳ ಪೈಕಿ ಎಲ್ಲ ಮನೆಗಳಿಗೆ BLOಗಳು ಭೇಟಿ ನೀಡಿ ಅಲ್ಲಿ ಪರಿಷ್ಕರಣೆ ಕಾರ್ಯವನ್ನು ಆರಂಭ ಮಾಡ್ತಾರೆ. ಆದರೆ SIR ಕುರಿತಾಗಿ ರಾಜ್ಯದ ಜನರಿಗೆ SIR ಅನ್ನು ಯಾಕೆ ಮಾಡ್ತಾರೆ, ಜೊತೆಗೆ ಯಾಕೆ ಬೇಕು ಈ ಒಂದು ಸಂದರ್ಭದಲ್ಲಿ ಅನ್ನುವಂತಹ ಪ್ರಶ್ನೆ ಕಾಡ್ತಿತ್ತು. SIR ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ಏನು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಈ ಒಂದು ಮತದಾರರ ಪಟ್ಟಿಯನ್ನು ವಿಶೇಷವಾಗಿ ಸಮಗ್ರವಾಗಿ ಪರಿಷ್ಕರಣೆ ಮಾಡೋದು. ಯಾರೆಲ್ಲ ಮತದಾರರಿದ್ದಾರಲ್ವಾ, ಒಂದು ವೇಳೆ ವೋಟರ್ ID ಲಿಸ್ಟಲ್ಲಿ ಅವರ ಹೆಸರು ಇರೋದಿರಲ್ಲ, ಜೊತೆಗೆ ಯಾರಾದರೂ ಮೃತಪಟ್ಟಿರುವಂಥ ಮತದಾರರಿದ್ದರೆ, ಜೊತೆಗೆ ಅನರ್ಹ ಮತದಾರರಿದ್ದರೆ, ಈ ಒಂದು ಸಂದರ್ಭದಲ್ಲಿ ಇವರೆಲ್ಲ ಗುರುತು ಮಾಡಿ ಈ ಒಂದು ಮತದಾರರ ಪಟ್ಟಿಯಿಂದ ಅವರನ್ನು ತೆಗೆದು ಹಾಕೋಕೆ ಈ ಒಂದು ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಭಾರತೀಯ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿರುವಂತೆ ಈಗಾಗಲೇ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅನ್ಬುಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 59,050 BLOಗಳು ನಾಳೆಯಿಂದ ಸುಮಾರು 1 ತಿಂಗಳ ಕಾಲ ಈ ಒಂದು ಪರಿಷ್ಕರಣೆಯ ಕಾರ್ಯವನ್ನು ಮಾಡ್ತಾರೆ. ಮನೆ ಮನೆಗೆ ಭೇಟಿ ನೀಡಿ ಅಲ್ಲಿ ಅರ್ಹ ಮತದಾರರ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನಮ್ಮ ಜೊತೆ ಈಗಾಗಲೇ ಈ BLOಗಳು ಮನೆಯನ್ನು ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಕೆಲಸವನ್ನು ಮಾಡ್ತಾರೆ, ಒಂದು ವೇಳೆ ಮತದಾರರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಸ್ಟಿಕ್ಕರನ್ನು ಅನಿಸ್ತಾರೆ. ಈ ದೃಶ್ಯದಲ್ಲಿ ಕಾಣಿಸ್ತಿರ್ಬೋದು, ಈ ರೀತಿಯಾದ ರೌಂಡ್ ಸ್ಟಿಕ್ಕರ್ ಇರ್ತಾರೆ. ಯಾರಾದರೂ BLOಗಳು ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಮತದಾರರು ಅಥವಾ ಜನ ಇರಲಿಲ್ಲ ಅಂತ ಸಂದರ್ಭದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ 2000 BLO ಭೇಟಿ ನೀಡಿದ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಬೀಗ ಹಾಕಲಾಗಿದೆ, ಆದ್ದರಿಂದ ದಯಮಾಡಿ BLOಗಳನ್ನು ಸಂಪರ್ಕ ಮಾಡಿ ಅಂತೇಳಿ ಈ ಥರ ಹೆಸರು, BLOಗಳ ನೇಮು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕ್ತಾರೆ. ಯಾರೆಲ್ಲ ಮತದಾರರು ಒಂದು ವೇಳೆ ಮನೆಯಲ್ಲಿ ಇಲ್ಲದೇ ಇದ್ದರೆ ಈ ಒಂದು ಅವರ ಸಮಗ್ರ ಮಾಹಿತಿಯನ್ನು ಪಡೆದು ಇದರಲ್ಲಿ ಈ ಒಂದು ಸಮಗ್ರ ಪರಿಷ್ಕರಣೆ ಪಟ್ಟಿಯಲ್ಲಿ ಅವರ ಮಾಹಿತಿಯನ್ನು ಪಡೆದು ಇಲ್ಲಿ ನಮೂದನ್ನು ಮಾಡಲಾಗುತ್ತೆ. ಈಗಾಗಲೇ ಏನು ರಾಜಕೀಯ ಪಕ್ಷಗಳು SIR ಕುರಿತಾಗಿ ಒಂದಿಷ್ಟು ಊಹಾಪೋಹಗಳಿರ್ಬೋದು ಅಥವಾ ಯಾಕೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ರಾಜಕೀಯ ಪಕ್ಷಗಳು ಪೀಕಲಾಟ ಆಡ್ತಿದ್ವು. ಅದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಈಗ ಭಾರತೀಯ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು. ಈಗಾಗಲೇ ಸುಮಾರು 9 ದಿನಗಳ ಕಾಲ ಈ ಒಂದು BLOಗಳಿಗೆ ಹೇಗೆ ನೀವು ಮನೆಗಳಿಗೆ ವಿಸಿಟ್ ಮಾಡಿ ಯಾವ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಬೇಕು, ಏನೆಲ್ಲ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾಗಿ ತರಬೇತಿಯನ್ನು ಕೊಡಲಾಗಿರುವಂಥದ್ದು. ನಾಳೆಯಿಂದ ಸುಮಾರು 59,050 BLOಗಳು ರಾಜ್ಯದ 31 ಜಿಲ್ಲೆಗಳ ಮನೆಗಳಿಗೆ ಈ ಒಂದು ಪರಿಷ್ಕರಣೆ ಕಾರ್ಯವನ್ನು ಸುಮಾರು 1 ತಿಂಗಳ ಕಾಲ ಮಾಡ್ತಾರೆ. ಅದಾದ ಬಳಿಕ ಅಂತಿಮ ಮತದಾರರ ಪರಿಷ್ಕರಣೆ ಪಟ್ಟಿಯನ್ನು ಸುಮಾರು 7/10/2026 ದಿನಾಂಕದಂದು ಘೋಷಣೆ ಮಾಡಲಾಗುತ್ತೆ. ಸುಮಾರು 4 ತಿಂಗಳ ಅವಧಿಯನ್ನೇ ಈ ಒಂದು ಮತದಾರರ ಪರಿಷ್ಕರಣೆಯನ್ನು
ಮಾಡಲಾಗುತ್ತೆ. ಜೊತೆಗೆ ರಾಜಕೀಯ ಪಕ್ಷಗಳು ಇರ್ಬೋದು, ಒಂದು BLOಗಳು ಇರ್ಬೋದು, ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಮಗ್ರವಾಗಿ ಯಾವುದೇ ಒಂದು ಲೋಪದೋಷ ಕಂಡು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿರುವಂಥದ್ದು. ಆಲ್ಮೋಸ್ಟ್ ಇಡೀ ರಾಜ್ಯದಲ್ಲಿ ಈಗಾಗಲೇ ಸುಮಾರು 5 ಕೋಟಿಗಿಂತ ಅಧಿಕ ಮತದಾರರನ್ನ ಮ್ಯಾಪಿಂಗ್ ಮಾಡಲಾಗಿರುವಂಥದ್ದು. ಸುಮಾರು 46 ಲಕ್ಷ ಜನ ಮ್ಯಾಪಿಂಗ್ನಿಂದ ಹೊರಗುಳಿದಿದ್ದಾರೆ. ಆದರೂ ಕೂಡ ಆ 46 ಲಕ್ಷ ಜನರನ್ನ ಮ್ಯಾಪಿಂಗ್ ಮಾಡುವಂಥ ಕಾರ್ಯ ಇದುವರೆಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ವೇಳೆ ಆಗಸ್ಟ್ 7ರ ನಂತರ ಯಾರಿಗೆಲ್ಲ 18 ವರ್ಷ ತುಂಬುತ್ತೆ ಅವರು ಕೂಡ ಈ ಒಂದು ಮತದಾರರ ವೋಟರ್ ID ಲಿಸ್ಟಿಗೆ ಸೇರೋಕ್ಕೆ ಫಾರ್ಮ್ 16 ತುಂಬಿ ಆ ಒಂದು BLOಗಳಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ಭಾರತೀಯ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿರುವಂಥದ್ದು. ಸುಮಾರು 4 ತಿಂಗಳ ಕಾಲ ಈ ಪ್ರೋಸೆಸ್ ಇರುತ್ತೆ. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಆಗುತ್ತೆ. ಅದಾದ ಬಳಿಕ ಈ ಒಂದು BLOಗಳಿಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡಬೇಕು. ಯಾರಾದರೂ ಮನೆಗಳಿಗೆ BLOಗಳು ಬಂದ ಸಂದರ್ಭದಲ್ಲಿ ಏನಾದರೂ ವೈಯಕ್ತಿಕ ದಾಖಲೆಗಳನ್ನು ಕೇಳಿದರೆ ಕೊಡಬೇಡಿ ಅನ್ನುವಂಥ ಸೂಚನೆ ಕೂಡ ಭಾರತೀಯ ಚುನಾವಣಾ ಆಯೋಗ ಕೊಟ್ಟಿರುವಂಥದ್ದು. ಒಟ್ಟಾರೆ ಈಗಾಗಲೇ ಸುಮಾರು 5 ಕೋಟಿ ಮತದಾರರ ಮ್ಯಾಪಿಂಗ್ ಆಗಿದೆ. ಸುಮಾರು 46 ಲಕ್ಷ ಜನ ಮತದಾರರ ಮ್ಯಾಪಿಂಗ್ ಕಾರ್ಯ ಇನ್ನೂ ಆಗ್ತಾ ಇದೆ. ನಾಳೆಯಿಂದ ಈ ಒಂದು ಮತದಾರ ಪರಿಷ್ಕರಣೆ ಪ್ರಕ್ರಿಯೆ ಏನಿದೆ ನಾಳೆಯಿಂದ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕಾರ್ಯಾರಂಭಗೊಳ್ಳಲಿದೆ. ಹೇಮಂತ್. ಎಸ್, ಓಕೆ, ಥ್ಯಾಂಕ್ ಯು ರಂಜನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.